ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಸಂಡೇ ಅಂದರೆ ಭಾನುವಾರ ಶಿವಮೊಗ್ಗದಲ್ಲಿ ಕನ್ನಡ ನಾಡಹಬ್ಬ ಅಂದರೆ ಕರುನಾಡ ಹಬ್ಬ ಅಂತ ಹೇಳಿ ವರ್ಷ ಅಂದರೆ ಪ್ರತಿ ವರ್ಷವೂ ಕೂಡ News18 ಚಾನಲ್ ಅವರು ಏರ್ಪಡಿಸಿರ್ತಾರೆ ಕಾರ್ಯಕ್ರಮನ. ಅಲ್ಲಿ 3 ಡೇಸ್ ಪ್ರೋಗ್ರಾಮ್ ಇಟ್ಟಿರ್ತಾರೆ. ಇದು ಫ್ರೀಡಮ್ ಪಾರ್ಕಲ್ಲಿ ಅಂದರೆ ಶಿವಮೊಗ್ಗ ಫ್ರೀಡಮ್ ಪಾರ್ಕಲ್ಲಿ ಈ ಪ್ರೋಗ್ರಾಮ ಅರೇಂಜ್ ಮಾಡಿರ್ತಾರೆ. ಸೊ ನಾವು ಹೋದಾಗ 3ನೇ ದಿನಕ್ಕೆ ಹೋಗಿದ್ವಿ. ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ಕಲ್ಚರಲ್ ಆ್ಯಕ್ಟಿವಿಟೀಸ್ನೆಲ್ಲ ಕಂಡಕ್ಟ್ ಮಾಡಿರ್ತಾರೆ. ಅಂದರೆ ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕ ಮಕ್ಕಳಿಗಾಗಿರ್ಬೋದು ತುಂಬಾ ಆ್ಯಕ್ಟಿವಿಟೀಸು, ಫ್ಯಾಷನ್ ಶೋ, ಡ್ಯಾನ್ಸ್ ಪ್ರೋಗ್ರಾಮು, ಆಮೇಲೆ ಇಂಡಿವಿಜುವಲ್ ಏನಾದರೂ ಒಂದು ಅವರಲ್ಲಿ ಯಾವ ಕಲೆ ಇದೆ ಆ ಥರ ಒಂದು ಪ್ರತಿಭೆಗೆ ಒಂದು ವೇದಿಕೆನ ರೆಡಿ ಮಾಡಿರ್ತಾರೆ. ಸೊ ನಾವು ಹೋಗಿದ್ದು ಇವತ್ತು ಸಂಡೇ ಆಗಿರೋದ್ರಿಂದ ಸ್ಯಾಟರ್ಡೆ ಮತ್ತು ಫ್ರೈಡೇ ನನ್ನ ಮಗಳಿಗೆ ಸ್ಕೂಲ್ ಇತ್ತು. ಸೊ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸೊ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಅಂದರೆ ಸಂಡೇ ರಜೆ ಇತ್ತಲ್ವ, ಹಾಗಾಗಿ ಹೋಗೋಣ ಅಂತ ಹೇಳಿ ಹೋದ್ವಿ. ಆ ಟೈಮಲ್ಲಿ ಫ್ಯಾಷನ್ ಶೋ ಸಂಜೆ ಇತ್ತಲ್ವ, ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದರು. ಹಾಗೆ ಸ್ವಲ್ಪ ಕ್ಲಿಪ್ ತೊಗೊಂಡೆ. ಹೋಗ್ಬಿಟ್ಟು ನೇಮ್ನೆಲ್ಲ ಕೊಡೋದಿತ್ತು. ಅಂದರೆ ಮತ್ತೆ ನಾವು ರಿಜಿಸ್ಟ್ರ್ ಮಾಡಿರಬೇಕು. ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಕೂಡ ಇದನ್ನು ಮಾಡ್ತಾರೆ ಪ್ರತಿ ವರ್ಷವೂ. ಸೊ ಈ ದಿನ ಅಂದರೆ 3 ಡೇಸು ಶಿವಮೊಗ್ಗದಲ್ಲಿತ್ತು. ನಾವು ಡ್ರಾಯಿಂಗ್ ಕಾಂಪಿಟೇಷನ್ಗೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿರೋದ್ರಿಂದ ರಿಜಿಸ್ಟ್ರ್ ಮಾಡಿಸಿದ್ದೆ. ಫೋನ್ ನಂಬರು ಎಲ್ಲ ಕೊಟ್ಬಿಟ್ಟು ಮತ್ತೆ ಅಲ್ಲಿ ಸ್ಪಾಟ್ ಹೋಗಿಬಿಟ್ಟು ಮತ್ತೆ ಇನ್ನೊಂದು ಸತಿ ನೇಮ್ನೆಲ್ಲ ತೊಗೋತಾರೆ. ತೊಗೊಂಡಾದಮೇಲೆ ಅವರು ಮತ್ತೆ ಸ್ವಲ್ಪ ಹೊತ್ಬಿಟ್ಟು ಡ್ರಾಯಿಂಗ್ಗೆ ರೆಡಿ ಮಾಡ್ಕೋತಾಯಿದ್ರು. ಆವಾಗೆಲ್ಲ ಈ ಫ್ಯಾಷನ್ ಶೋ ನಡೀತಾ ಇತ್ತು. ಅಂದರೆ ಸಂಜೆ ಇವರೆಲ್ಲ ಪ್ರೋಗ್ರಾಮ್ ಕೊಡೋದು. ಕರುನಾಡ ಹಬ್ಬ ಅಂತ ಮಾಡ್ತಾರಲ್ವ, ಪ್ರತಿ ವರ್ಷ ಇವರು ಈ ರೀತಿ ಎಲ್ಲ ಕೊಡ್ತಾರೆ. ಸಂಜೆ ಪಾರ್ಟಿಸಿಪೇಟ್ ಮಾಡೋರು. ಸೊ ಸ್ಟೇಜು ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಪ್ರೋಗ್ರಾಮ್ ಕೊಡಬೇಕು, ಯಾವ ರೀತಿ ನಾವು ಇದು ಮಾಡಬೇಕು ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಷ್ಟರೊಳಗೆ ಅವ್ರನ್ನೂ ಸ್ವಲ್ಪ ಸೈಡಿಗೆ ಸರಿಸ್ಬಿಟ್ಟು ನಮ್ಮ ಮಕ್ಕಳಿಗೆ ಡ್ರಾಯಿಂಗ್ ಪ್ರೋಗ್ರಾಮ್ ಎಲ್ಲ ಚಿಕ್ಕ ಮಕ್ಕಳು ತುಂಬ ಜನ ಬಂದಿದ್ದರು. ಅವರು ಎಲ್ಲರಿಗೂ ಆ ವೇದಿಕೆನ ಬಿಟ್ಕೊಟ್ರು. ಆ ಪ್ಲೇಸ್ನ ಅಲ್ಲೇ ಕೆಳಗೆ ಕೂರಿಸ್ಬಿಟ್ಟು ಡ್ರಾಯಿಂಗ್ ಕ್ಲಾಸ್ಗೆ ರೆಡಿ ಮಾಡ್ತಾಯಿದ್ರು. ಡ್ರಾಯಿಂಗ್ ಬಿಡಿಸೋದಕ್ಕೆ ಕ್ಲಾಸ್ ಅಂತೀನಿ, ಸಾರಿ, ಡ್ರಾಯಿಂಗ್ ಬಿಡಿಸೋದಕ್ಕೆ ರೆಡಿ ಆದರು. ನನ್ನ ಮಗಳು ಮತ್ತು ನನ್ನ ಮಗಳು ಫ್ರೆಂಡು ಕೂಡ ಬಂದಿದ್ದರು. ಅವಳು ನನ್ನ ಮಗಳು ಹೋಗಿ ಕೂತಲು. ಎಲ್ರಿಗೂ ಕೂರಿಸ್ತಾರೆ, ಆಮೇಲೆ ಬೇರೆ ಬೇರೆ ಸೆಟ್ ಮಾಡಿಸ್ತಾರೆ ಕೂರಬೇಕಾದ್ರೆ. ಸೊ ನೋಡೋಣ, ಒಂದು ಪಾರ್ಟಿಸಿಪೇಟ್ ಮುಖ್ಯ ಅಲ್ವಾ ಮಕ್ಕಳಿಗೆ, ಹಾಗಾಗಿ ಕರ್ಕೊಂಡೋಗಿದ್ದೆ. ಫಸ್ಟ್ 2 ಇಯರ್ಸ್ ಬ್ಯಾಕ್ ಹೋದಾಗ ಒಂದು 3rd ಪ್ರೈಸ್ ಏನೋ ಬಂದಿತ್ತು ನನ್ನ ಮಗಳಿಗೆ. ಕುಕ್ಕಿಂಗ್ ಕಾಂಪಿಟೇಷನ್, ಕಿಡ್ಸ್ ಕುಕ್ಕಿಂಗ್ ಕಾಂಪಿಟೇಷನ್ ವಿತೌಟ್ ಫೇರ್ ಅದರಲ್ಲಿ ಬಂದಿತ್ತು. ಫೈರ್ ಕುಕ್ಕಿಂಗ್ ಅಂತ ಇತ್ತು. ಬಟ್ ಈ ಸರಿ ಇರಲಿಲ್ಲ, ತುಂಬಾ ಇದ್ವಂತೆ. ಬಟ್ ನಂಗೆ ಬರೋಕ್ಕಾಗಿರಲಿಲ್ಲ. ಸೊ ಆಲ್ರೆಡಿ ಎಲ್ಲ ಮಕ್ಕಳನ್ನು ಬೇರೆ ಬೇರೆ ಪ್ಲೇಸಿಗೆ ಕೂರಿಸ್ಬಿಟ್ಟು ಡ್ರಾಯಿಂಗಿಗೆ ರೆಡಿ ಮಾಡ್ಕೋತಾ ಇದ್ದರು. ಈ ಟೈಮಲ್ಲಿ ತುಂಬಾ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ. BS ಚನ್ನಬಸಪ್ಪ ಅಂಗಡಿಯವರು ಬಂದಿದ್ದರು. ಹಾಗೆ ಅವ್ರನ್ನೆಲ್ಲ ಡ್ರಾಯಿಂಗ್ ಬರಿತಾ ಇದ್ರಲ್ಲ, ನಾನು ನನ್ನ ಫ್ರೆಂಡು ಹಂಗೆ ಹೋಗೊಂದು ವಿಸಿಟ್ ಕೊಟ್ಬಿಡೋಣ ಶಾಪ್ಗೆ ಅಂತ ಹೋಗಿದ್ವಿ. ಬಟ್ ಇನ್ನು ಮಾರ್ನಿಂಗ್ ಟೈಮ್ 11ಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆದ್ರೂ ಕೂಡ ಎಲ್ಲ ಶಾಪ್ಸ್ ಓಪನ್ ಮಾಡಿರಲಿಲ್ಲ, ಇನ್ನೂ ರೆಡಿ ಮಾಡ್ಕೋತಾ ಇದ್ದರು. 11 ಗಂಟೆ ಅಲ್ವಾ. ಸೊ ತುಂಬ ಚೆನ್ನಾಗಿ ಹೆಣ್ಮಕ್ಳಿಗೆ ಟಾಪ್ ಆಗಿರ್ಬೋದು, ನಮ್ಮಂಥರಿಗೆ ಕಾಟನ್ ಟಾಪ್ಸು, ಪ್ಯೂರ್ ಕಾಟನ್ ಟಾಪ್ಸು ತುಂಬ ಚೆನ್ನಾಗಿದ್ವು. ಸೊ ಎಲ್ಲ ಇನ್ನೂ ಓಪನ್ ಮಾಡಿ ಸೆಟ್ ಮಾಡ್ತಾಯಿದ್ರು. ಹಾಗೆ ನೋಡ್ಕೊಳ್ತಾ ಹೋಗೋಣ ಅಂತ ಇದ್ವಿ. ಸ್ಲಿಪ್ಪರ್ಸ್ ಶಾಪ್ಸ್ ಇದು ಎಲ್ಲ, ಪ್ರತಿಯೊಂದು ಶಾಪ್ಸು ಅವರಿಗೆ ಒಂದು ನಂಬರ್ ಕೊಟ್ಬಿಟ್ಟು ಆಯಾ ಶಾಪ್ಸ್ಗೆ ಪ್ಲೇಸ್ ಕೊಟ್ಟು 3 ಡೇಸ್ ಕೂಡ ಎಲ್ಲ ಪ್ರತಿಯೊಂದು ಒಂದು ಫುಡ್ ಆಗಿರ್ಬೋದು ಎಲ್ಲ ಐಟಮ್ಸ್ದು ಹಾಕಿರ್ತಾರೆ. ಸೊ ನನ್ನ ಫ್ರೆಂಡ್ ಏನೋ ಅವ್ರ ಮಗಳಿಗೆ ಚಪ್ಪಲ್ ನೋಡ್ತಾ ಇದ್ಲು. ಈ ರೀತಿ ಬೇರೆ ಬೇರೆ ಥರ, ಅಂದರೆ ಚಳಿ ಸ್ಟಾರ್ಟ್ ಆಯ್ತಲ್ಲ, ಚಿಕ್ಕ ಮಕ್ಕಳು ಟೋಪಿ ಕೂಡ ಇದ್ವು. ಇಲ್ಲಿ ಅದೇ ಹಳೆ ರೇಷ್ಮೆ ಸೀರೆ, ಸ್ಲಿಪ್ಪರ್ಸ್ ಎಲ್ಲ ಇದ್ವು. ಈ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ನನ್ನ ಫೋನು ಎಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತಲೇ ಗೊತ್ತಾಗಲಿಲ್ಲ. ಬ್ರೈಟ್ನೆಸ್ ಆ ರೀತಿ ಆಗಿಬಿಡ್ತು. ಆದರೂ ನನಗೆ ಸಾಧ್ಯವಾದಷ್ಟು ಸ್ಟಾಲ್ಸು ವೀಡಿಯೋ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ಹಾಗೆ ಕ್ಲಿಯರಿಟಿ ಇದೇನೋ ಇಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ತೋರಿಸ್ಬೇಕು, ವೀಡಿಯೋ ಮಾಡಬೇಕು. ತುಂಬ ದಿನವೇ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೀನಿ. ಯಾಕೆಂದರೆ ಗೊತ್ತಿರೋ ಹಾಗೆ, ಕೆಲವೊಬ್ರಿಗೆ ಗೊತ್ತಿರೋ ಹಾಗೆ ಮನೆ ಶಿಫ್ಟಿಂಗು, ಒಂದು ಕಡೆ ಬಿಟ್ಟು ಒಂದು ಕಡೆ ಪ್ಯಾಕಿಂಗ್ ಮಾಡ್ಕೊಂಬರ್ಬೇಕು ಅಂದರೆ ಅಷ್ಟು ಸುಲಭದ ವಿಚಾರ ಅಲ್ಲ. ಸೊ ಒಂದು 2 ಮಂತ್ಸೇ ಆಯಿತು, ಯಾರೂ ವೀಡಿಯೋ ನೋಡೋಕ್ಕಾಗ್ತಾಯಿಲ್ಲ, ಎಂತ ಇಲ್ಲ. ಸೊ ಈ ರೀತಿ ಐಟಮ್ಸ್ ಎಲ್ಲ ಹಾಕಿದ್ರು. ನಮ್ಗೆ ಹೆಣ್ಮಕ್ಳಿಗೆ ಇವನ್ನೇ ಎಲ್ಲ ನಾವೆಲ್ಲ ನೋಡೋದು. ಬಳೆ, ಸರ, ಎಲ್ಲ ಥರ ಐಟಮ್ಸ್ ಹಾಕಿದ್ರು. ಫುಡ್ ಐಟಮ್ಸ್ಗಳು ಉಪ್ಪಿನಕಾಯಿಯಿಂದ ಹಿಡಿದು ಪ್ರತಿಯೊಂದು ಸ್ಟಾಲ್ಸು ಹಾಕಿದ್ರು.
ನೈಟಿ, ವುಮೆನ್ಸಿಗೆ ನೈಟಿ ಕೂಡ ಡ್ರೆಸ್ ಈ ರೀತಿ ಒಂಥರ ಡ್ರೆಸ್ಸು ಪಿಂಕ್ ಆ್ಯಂಡ್ ರೆಡ್ ಇದೆ, ವೈಟ್ ಆ್ಯಂಡ್ ರೆಡ್ ಇದೆ ಅಲ್ವಾ, ಅದು ತುಂಬಾ ಇಷ್ಟ ಆಯಿತು. ಡಿಫ್ರೆಂಟ್ ಥರದವೆಲ್ಲ ಹಾಕಿದ್ರು. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ತೊಗೊಂಡೆ. ಬೆಡ್ ಸ್ಪ್ರೆಡ್ ಶಾಪ್ ಕೂಡ ಇತ್ತು, ಚೆನ್ನಾಗಿತ್ತು. ಅಂದರೆ ಹೋದ ಸತಿ ಹೋಲಿಸಿದ್ರೆ ಬೇರೆ ಕಡೆ ಹೋಲಿಸಿದ್ರೆ ಸ್ವಲ್ಪ ರೀಸನಬಲ್ ರೇಟಲ್ಲಿದ್ವು. ಈ ಪುಟಾಣಿ ಉಲನ್ ಡ್ರೆಸ್ ಇದ್ವು ಚಿಕ್ಕ ಮಕ್ಕಳಿಗೆ. ಸೊ ತುಂಬಾ ಕ್ಯೂಟಾಗಿದ್ವು. ಬಟ್ ನಂಗೆ ತುಂಬ ಇಷ್ಟ ಆದವು. ಬಟ್ ನನ್ನ ಮಗಳ ಸೈಜ್ ಇರಲಿಲ್ಲ, ಈ ಡ್ರೆಸ್ ಹಾಗಾಗಿ ತೊಗೊಳ್ಲಿಲ್ಲ. ಸ್ಯಾರಿ ಶಾಪ್ಸ್ ಕೂಡ ಪ್ಯೂರ್ ಕಾಟನ್ ಶಾಪ್ಸ್ ಸ್ಯಾರಿದು ಕೂಡ ಇತ್ತು. ಹಾಗೆಯೇ ಬುಕ್ ಸ್ಟಾಲ್ ಕೂಡ ಇತ್ತು. ಚಿಕ್ಕ ಮಕ್ಕಳೆಲ್ಲ ಬರ್ತಿರ್ತಾರಲ್ವ, ಅವ್ರಿಗೆ ಯೂಸ್ ಆಗಲಿ ಅಂತ ಬುಕ್ ಸ್ಟಾಲ್ಗಳ ಮೇಲೆ ಹಾಕಿದ್ರು. ಆಮೇಲೆ ಬ್ಯಾಗೆಲ್ಲ ಕ್ಯೂಟಾಗಿದ್ವು ಬ್ಯಾಗು. ಇದು ಎಲ್ಲ ಕಡ್ಡಿ ಮತ್ತು ದಾರ ಯೂಸ್ ಮಾಡಿರೋ ಅಂತಹ ಚಾಪಿ ಮತ್ತು ಮ್ಯಾಟ್ಸು, ಬ್ಯಾಗ್ಸು ತುಂಬಾ ಇದೆಲ್ಲ ಹೋಮ್ ಮೇಡ್ ಅಂತೆ. ಬಟ್ ಫ್ಯಾಕ್ಟ್ರಿ ಇದೆ ಚಿಕ್ಕದಿದೆ ಅಂತ ಹೇಳಿದರು. ಬ್ಯಾಗ್ ಮಾತ್ರ ತುಂಬಾ ಕ್ಯೂಟಾಗಿದ್ವು. ಸೊ ನೋಡೋಣ ಅಂತೇಳಿ ನೋಡ್ತಾಯಿದ್ವಿ. ಬ್ಯಾಗು ಈ ಕಡೆ ಈ ರೀತಿ ಫ್ಯಾನ್ಸಿ ಬ್ಯಾಗ್ ಶಾಪ್ ಕೂಡ ಇತ್ತು. ನೋಡೋಣ ಹೇಗಿದೆ ಅಂತೇಳಿ ನೋಡಿದ್ವಿ. ನನ್ನ ಫ್ರೆಂಡು ಏನೋ ಚಾಪಿ ತೊಗೋಬೇಕು ಅಂತ ನೋಡ್ತಾಯಿದ್ರು. ಇದು ನೋಡೋಕೆ ಚಿಕ್ಕದಿತ್ತು ಚಾಪಿ, ಬಟ್ ತುಂಬಾ ದೊಡ್ಡದಿತ್ತು. ವರ್ತ್ ಅನ್ನಿಸ್ತು. ಅವ್ರು ಹೇಳಿದ್ದು 900 ಏನೋ ಹೇಳಿದರು. ಬಟ್ ಕಡ್ಡಿ ಚಾಪಿ ಅಲ್ವಾ, ಒಂಥರ ತಂಪು ಅನಿಸುತ್ತೆ, ಎಲ್ಲ ವಾತಾವರಣಕ್ಕೂ ಅಡ್ಜಸ್ಟ್ ಆಗುತ್ತೆ. ಥರ ಇಷ್ಟ ಆಯಿತು. ಸೊ ಏನೋ ಸಂಜೆ ಬಂದು ತಗೊಂಡು ಹೋಗಬೇಕು ಅಂತಿದ್ರು. ಈ ರೀತಿ ಕ್ಲಿಪ್ಸ್ ಶಾಪ್ ಆಗಿರ್ಬೋದು, ಮೇಕಪ್ ಐಟಮ್ಸ್ ಶಾಪ್ ಆಗಿರ್ಬೋದು, ಆಮೇಲೆ ಟಾಪ್ಸು ಬೇರೆ ಒಂದು 5-6 ಶಾಪ್ಸ್ ಅಂತೂ ಇದ್ವು ಟಾಪ್ಸಿನವು. ಕಾಟನ್ನು ಬೇರೆ ಅಂಬ್ರೆಲಾ ಟಾಪ್ಸು ಎಲ್ಲ ಥರ ವೆರೈಟೀಸ್ ಶಾಪ್ಗಳು ಕೂಡ ಇದ್ವು. ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಹಾಗೇ ಇತ್ತು. ಪಾಪ ಇನ್ನೂ ಮಾರ್ನಿಂಗ್ ಅಲ್ಲ, ಅವ್ರು ಇನ್ನೂ ಸೆಟ್ ಮಾಡ್ಕೋತಾ ಇದ್ರು. ಇನ್ನೂ ಅಪ್ಪ ಈ ಬಿಸಿಲಲ್ಲಿ ಅವರೊಂದು ಬಿಸ್ನೆಸ್ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಅಕ್ಟೋಬರ್ 10, 12 ಶಿವಮೊಗ್ಗ ಇತ್ತು. 21, 22, 23 ಬೆಳಗಾವಿಯಲ್ಲಿದೆ, ತುಮಕೂರಲ್ಲಿದೆ, ಬೆಂಗಳೂರಲ್ಲಿದೆ. ಯಾರಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಕರುನಾಡ ಹಬ್ಬಕ್ಕೆ ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಎಲ್ಲ ಪ್ರಶಸ್ತಿ ಪುರಸ್ಕೃತ ಕವಿಗಳದ್ದು ಹಾಕಿದ್ರು, ಫೋಟೋಸ್ ಎಲ್ಲ ಹಾಕಿದ್ರು. ರಸಪ್ರಶ್ನೆದು ಇದು ಪ್ರೋಗ್ರಾಮಿಂದು ಎಲ್ಲ ಹಾಕಿದರು. ಎಲ್ಲ ರೀತಿ ಫೋಟೋಸ್ ಕೂಡ ಎಲ್ಲ ಕರುನಾಡ ಹಬ್ಬಕ್ಕೆ ಯಾವ್ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕಾ ಎಲ್ಲ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ಆ ಬಿಸಿಲಲ್ಲಿ ಈ ಥರ ಪ್ರೋಗ್ರಾಮು ಎಲ್ಲ ಹಾಕಿ ಪಾಪ ಸಿಕ್ಕಾಪಟ್ಟೆ ಸೆಕೆ. ಆದರೂ ಆ್ಯಂಕರ್ಸ್ಗಳಾಗಲಿ ಅಲ್ಲಿ ವರ್ಕ್ ಮಾಡ್ತಿರೋರು ಕೂಡ ತುಂಬಾ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಬಿಸಿಲಲ್ವಾ, ಯಾರೂ ಇರಲಿಲ್ಲ. ಸೈಡಿಗೆಲ್ಲ ಕೂತಿದ್ರು. ಏನಂದರೆ ಸೈಡಿಗೆ ಕೂತಿದ್ರು ಸ್ವಲ್ಪ ಜನ. ಇನ್ನೂ ಸ್ವಲ್ಪ ಜನ ಈವ್ನಿಂಗ್ ಕೂಡ ಇರುತ್ತಲ್ವ, ಈವ್ನಿಂಗ್ ಇನ್ನೂ ಜಾಸ್ತಿ ಪ್ರೋಗ್ರಾಮ್ ಇರುತ್ತೆ ಅಂತೇಳಿ ಯಾರೂ ಬಂದಿರಲಿಲ್ಲ. ಇನ್ನು ಮಕ್ಕಳು ಡ್ರಾಯಿಂಗ್ ಮಾಡೋರನ್ನ ಮಾತ್ರ ನಾವು ಕರ್ಕೊಂಡೋಗಿದ್ವಲ್ಲ, ನಾವು ಪೇರೆಂಟ್ಸ್ ಮಾತ್ರ ಇದ್ವಿ. ನೋಡಿ ಸಿಕ್ಕಾಪಟ್ಟೆ ಬಿಸಿಲು, ಕಣ್ಣು ಬಿಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಯಾರೂ ಇರಲಿಲ್ಲ. ಕೊನೆಯದಾಗಿ ಡ್ರಾಯಿಂಗ್ಸ್ ಎಲ್ಲ ಮುಗಿಸಿದ ಮೇಲೆ ಈ ರೀತಿ ಎಲ್ಲ ಅವರು ಫೋಟೋಶೂಟ್ ಮಾಡಿಕೊಂಡ್ರು, ವಿಡಿಯೋ ಮಾಡಿಕೊಂಡ್ರು. ಅವರು ಟಿ ವಿಗೆಲ್ಲ ಇದು ಮಾಡ್ಕೋಬೇಕಲ್ವಾ, ಹಾಗಾಗಿ ಎಲ್ಲರೂ ನಿಲ್ಲಿಸ್ಕೊಂಡು ಸೆಟ್ ಮಾಡಿಕೊಂಡು ವಿಡಿಯೋ ಕೂಡ ಮಾಡಿಕೊಂಡ್ರು. ಹಾಗೆ ಫೋಟೋ ಕೂಡ ತಗೊಂಡ್ರು. ಇವಳು ನನ್ನ ಮಗಳು ನೋಡಿರಿ ಬ್ಲೂ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ಲ, ಒಂದು ಫೋಸ್ ಕೊಡು ಫೋಟೋ ತಗೊತೀನಿ ಅಂದೆ. ಅವಳ ಫ್ರೆಂಡು ಈ ಕಡೆ ನಿಂತಿದ್ರು. ಚೆನ್ನಾಗಿ ಮಾಡಿದ್ಲು. ಬಟ್ ಪಾರ್ಟಿಸಿಪೇಟ್ ಮುಖ್ಯ ಅಲ್ವಾ ಮಕ್ಕಳಿಗೆ, ಒಂಥರ ಇಂಟ್ರೆಸ್ಟಲ್ಲಿ. ಅಂದರೆ ಅವರು ಥೀಮ್ ಕೊಟ್ಟಿರ್ತಾರೆ ಕರುನಾಡ ಹಬ್ಬದ ಬಗ್ಗೆನೇ, ಆ ಥೀಮ್ಗೆ ರಿಲೇಟೆಡ್ ಆಗಿರುವಂತಹ ಡ್ರಾಯಿಂಗ್ನ ಅವರು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮಾಡಿದರು. ಎಲ್ಲರೂ ಕೂಡ ಯಾವ್ಯಾವ ಡ್ರಾಯಿಂಗ್ ಮಾಡಿದ್ದಾರೆ ಅಂತ ಹೇಳಿ ಫೋಟೋಸು ಸೆಟ್ ಮಾಡ್ತಾಯಿದ್ರು. ಸೆಟ್ ಮಾಡಿ ಫೋಟೋಸ್ ತಗೊಂಡ್ರು. ಸೊ ನಾನು ಕೂಡ ಹಾಗೆ ಮಾಡಿದೆ. ನೋಡಿ ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನಾನೇನೋ ಒಂದು ಮೆಮೊರಿ ಇರಲಿ ಅಂತ ಕೆಲವೊಂದು ವೀಡಿಯೋಸ್ಗಳು ಮಾಡ್ತಾಯಿರ್ತೀನಿ. ಇನ್ನು ಇದೇ ವಿಡಿಯೋದಲ್ಲೇ ಸಾರಿ ಕೇಳಿಬಿಡ್ತೀನಿ. ಒಂದು 2 months ಆಯಿತು. ಸೊ ವಿಡಿಯೋ ಮಾಡಬೇಕು. ಯಾವ ರೀಸನ್ನಿಗೆ ಯಾರ್ದು ವೀಡಿಯೋಸ್ ನೋಡ್ತಾ ಇಲ್ಲ, ಅಷ್ಟಾಗಿ ವಿಡಿಯೋ ಕೂಡ ಆಗ್ತಾಯಿಲ್ಲ ಅಂಥೇಳಿ ಇಷ್ಟರಲ್ಲೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಆದರೂ ನನ್ನ ಮೆಮೊರಿಗಿರಲಿ ಅಂಥೇಳಿ ಒಂದು ಯೂಟ್ಯೂಬ್ಗೆ ಹಾಕೋಣ ಅಂತಲೇ ಈ ವಿಡಿಯೋ ಮಾಡಿಕೊಂಡೆ. ಸೊ ಲೈಕು, ಕಮೆಂಟ್ಸು, ನಿಮ್ಮ ಅನಿಸಿಕೆ ಏನು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಫೈನಲಿ ಈ ರೀತಿ ಸೆಟ್ ಮಾಡಿಬಿಟ್ಟು ಫೋಟೋಸ್ ಎಲ್ಲ ತಗೊಂಡ್ರು. ಸೊ ನಾವು ಕೂಡ ಎಲ್ಲ ಪೇರೆಂಟ್ಸು ವೀಡಿಯೋ ಮಾಡ್ಕೊಂಡ್ರು, ಫೋಟೋ ತಗೊಂಡರು. ನೆನಪಿಗೆ ಬೇಕಲ್ವಾ, ಸೊ ಎಲ್ಲರೂ ಕೂಡ ತಗೋತಾಯಿದ್ರು. ಆಮೇಲೆ ಕೊನೆಯದಾಗಿ ಸರ್ಟಿಫಿಕೇಟ್ಸೆಲ್ಲ ಕೊಟ್ಬಿಟ್ಟು, ಅಂದರೆ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಸೊ ಪ್ರತಿಯೊಂದು ಮಕ್ಕಳಿಗೂ ಕೂಡ ಕೊಡ್ತಾರೆ. ಆಮೇಲೆ ಮತ್ತೆ ಫೋನ್ ಮಾಡಿಬಿಟ್ಟು ಈವ್ನಿಂಗ್ ಪ್ರೋಗ್ರಾಮಲ್ಲಿ ಸರ್ಪ್ರೈಸ್ ಅಂತ ಹೇಳಿ 1st, 2nd, 3rd ಪ್ರೈಸು ಇರುತ್ತೆ.
ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಇಸ್ಕೊಂಡು ಈ ಬಿಸಿಲಲ್ಲಿ ಫೈನಲಿ ಮತ್ತೆ ಡ್ರಾಯಿಂಗ್ ಕ್ಲಾಸಿಗೆ ಬೇರೆ ಹೋಗಬೇಕಿತ್ತು ನನ್ನ ಮಗಳು. 1 ಗಂಟೆ 1:15 ಆಯಿತು ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ. ಸೊ ಲೇಟ್ ಆದರೂ ಪರವಾಗಿಲ್ಲ ಅಂತ ಡ್ರಾಯಿಂಗ್ ಕ್ಲಾಸಿಗೆ ಹೋದ್ವಿ.